ಎಲ್ಲ ಡೈವರ್ಟ್ ಮಾತಾಡ್ಬಿಡ್ಲೇರೆ ನೀವು ಇವ್ರಿಗೆ ಮಾತಾಡ್ಲಿಕ್ಕೆ ಅವ್ರು ಕೂತ್ಕೊಂಡಿದ್ದಾರೆ ನೀವೇ ಮಾತಾಡ್ಲಿಕ್ಕೆ ಅವಕಾಶ ವಿಚಾರ ಹೇಳ್ತಾರೆ ಡೈವರ್ಟ್ ಮಾಡಾಗಿದ್ದಾರಲ್ಲ. ಚುನಾವಣಾ ಆಯೋಗದ ಬಗ್ಗೆ ಮಾತನಾಡುವಾಗ ಚುನಾವಣಾ ಆಯೋಗದ ಬಗ್ಗೆ ಮಾತಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಯಾರಿಗೂ ಖಾಸಗಿ ಅಥವಾ ವ್ಯಕ್ತಿಗತವಾಗಿ ಮಾತನಾಡಿರ್ತಕ್ಕಂಥದ್ದಲ್ಲ. ಈಗ ಅವ್ರು ಏನು ಬೇಕಾದ್ ಮಾತಾಡಲಿ, ಅದಕ್ಕೆ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಕೊಡ್ತೀವಿ. ಆದರೆ ಇದೊಂದು ಸುಮ್ಮನೆ ಇರೋಡ್ರೆ ಯಾಕೆ ಹಿಂಗ್ಯಾಕೆ ಆಯ್ತು. ನಮ್ಮದು ಪ್ರಶ್ನೆ KPSC ದೊಡ್ಡ ನೀವ್ಯಾಕೆ ಅದನ್ನ ತಲೆ ಮ್ಯಾಗ ನಾಯಕರ ನೀವು ಒಬ್ರು ಅದಿರಿ, ಆರಾಮಾಗಿ ಎಲ್ಲ ಕೇಳ್ರಿ. ಅಧ್ಯಕ್ಷರೇ, ದಯಮಾಡಿ ರಾಜಕೀಯವನ್ನು ಬೆರೆಸಲ್ದಂಗೆ ನಾವು ಸರ್ಕಾರದ ಬಗ್ಗೆ ಏನು ಚಾರ್ಜ್ ಮಾಡುವುದು ಮಾಡ್ಕೊಳ್ರಕ್ಕೆ ಅವ್ರು ನಮ್ದೇನು ತಕ್ಕರಲ್ಲ. ಸಂವಿಧಾನಾತ್ಮಕ ಸಂಸ್ಥೆ ಆಗಿರೋದ್ರಿಂದ ಮಾನ್ಯ ವಿರೋಧ ಪಕ್ಷದ ನಾಯಕರೇ, ತಾವು ತಮ್ಮ ಜವಾಬ್ದಾರಿ ಗೊತ್ತಿರತಕ್ಕಂಥದ್ದೇ. ತಾವು ಇದ್ರ ಬಗ್ಗೆ ಮಾತಾಡುವಾಗ ಜನರಲೈಸ್ ಮಾಡಿ ಯಾವುದು ಮಾತಾಡಬೇಡ್ರಿ ಅಂತ ಇಷ್ಟೇ ನನ್ನ ಮನವಿ. ಸನ್ಮಾನ್ಯ ಅವರ ಆಯ್ತು ಬುದ್ಧಿವಾದ ಪಾಟೀಲ್ರೆ, ಈ ಬುದ್ಧಿವಾದ ಹೇಳೋದಿರ್ತೈತಲ್ಲ, ಈಗ ನಾನು ನಿಮ್ಮ ಕಡೆ ಕೈ ತೋರಿಸಿದ್ರೆ ಈ ಬೆರಳು ನಮ್ಮ ಕಡೆ ಕೈ ತೋರಿಸ್ತೈತೆ. ನೀವು ಇಲ್ಲಿದ್ದಾಗ ನಾನು ಇಲ್ಲೇ ಕೂತಿದ್ದೆ. ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿದ್ರಲ್ಲ ನೀವೆಲ್ಲ, ಅವಾಗ ಹೈಕೋರ್ಟ್ ಜಡ್ಜ್ಗಳು ಬಂದು ಇಲ್ಲಿ ಡಿಫೈನ್ ಮಾಡಿದ್ರ ಇಲ್ಲಿ ಏನೇನು ಮಾತಾಡಿದ್ದೀರ, ಪದಗಳು ತೆಗೆಸಿಬೇಕಾದ್ರೆ ಏನೇನು ಮಾತಾಡಿದ್ದಾರೆ ಅಂತ. ನಂಜೇಗೌಡರು ಎಲ್ಲ ಇದ್ರು ಇಲ್ಲಿ. ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿರೋದು ನಾನು ಹೇಳ್ತಾ ಇರೋದು. ನೀನು KPSC ಬಗ್ಗೆ ಎಲ್ಲ ಹೇಳ್ತಾ ಇರೋದು, ಹೈಕೋರ್ಟ್ ಜಡ್ಜ್ಗಳ ಬಗ್ಗೆ ಮಾತಾಡಿ. ಕಬ್ಬನ್ ಪಾರ್ಕ್ ಬಗ್ಗೆ ಅವಾಗ ಕಾನೂನು ಬೇರೆ, ಇವಾಗ ಕಾನೂನು ನನಗೆ ಮಾತ್ರ ಅಲ್ಲಲ್ಲ. ಒಂದೇ ನಿಮಿಷ, ನಿಮ್ಗೆ ನನ್ನ ಮೇಲೆ ಪ್ರೀತಿ ಐತೆ, ಅದು ಬೇರೆ ಪ್ರಶ್ನೆ. ಅವಾಗ ಕಾನೂನು ಬೇರೆ, ಇವಾಗ ಕಾನೂನು ಹೆಂಗ್ ಚೇಂಜ್ ಆಗ್ಬಿಡ್ತು? ಅಲ್ಲಲ್ಲ ನೋಡಿ, ನೀವು ಎಲೆಕ್ಷನ್ ಕಮಿಷನರ್, ಅದನ್ನು ಇಂಡಿಪೆಂಡೆಂಟ್ ಬಾಡಿ, ಅದ್ರ ಬಗ್ಗೆ ಮಾತಾಡ್ಬೋದು. ಅದು ಇಂಡಿಪೆಂಡೆಂಟ್ ಬಾಡಿ, ಅದನ್ನು ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಇರೋದು. ಗವರ್ನರ್ ಬಗ್ಗೆ ಮಾತಾಡ್ಬೇಕು. ಬಿಜೆಪಿ ಆಫೀಸ್ ಅಂತ ಹೇಳಿದ್ದಾರೆ, ಗವರ್ನರ್ ಆಫೀಸ್ನ. ಅಶೋಕ್ ಅವರೇ, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ, ಅದನ್ನು ಗವರ್ನರ್ ತಾವು ಒಪ್ಪೋದಾದ್ರೆ ಬಿಟ್ಬಿಡಿ. ನಮ್ಮನ್ನ ಸದನಕ್ಕೆ ಗೊತ್ತಿರಲಿ, ನಂಜೇಗೌಡರು, ವಾಟಾಳ್ ನಾಗರಾಜು ಅವ್ರೇನು ಮಾತಾಡಿದ್ರಲ್ಲ, ಅವಾಗ ದಿ ಇಶ್ಯೂ ವಾಸ್ ಹೂ ಈಸ್ ಸುಪ್ರೀಂ ರಿಗಾರ್ಡಿಂಗ್ ದ ಸುಪ್ರೀಮಸಿ ಆಫ್ ಲೆಜಿಸ್ಲೇಚರ್ ಆರ್ ಜುಡಿಷಿಯರಿ. ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅವರವರ ಅಧಿಕಾರ, ಅವರವರ ಘನತೆ, ಅವರವರ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಇದಕ್ಕೆ ಸಂಬಂಧ ಏನೂ ಇಲ್ಲ.